ಎಲ್ಲರೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ಭಾರತೀಯ ಜನತಾ ಪಕ್ಷ ಆಂತರಿಕ ಬಿಕ್ಕಟ್ಟು ಪಕ್ಷದ ಶಕ್ತಿ ಕುಂದುವಂತೆ ಮಾಡ್ತಾ ಇದೆ. ಕನಿಷ್ಠ 3 ಗುಂಪುಗಳ ನಡುವಿನ ಬಡದಾಟ, ಬೀದಿಗೆ ಬಿದ್ದ ಪಕ್ಷದ ರಾಜಕಾರಣ. ಸೊ ಇವತ್ತಿನ ಬಹಳ ಮುಖ್ಯವಾದ ಬೆಳವಣಿಗೆ ಅಂದರೆ ಇಡೀ ಸೀನ್ ಶಿಫ್ಟೆಡ್ ಟು ಡೆಲ್ಲಿ ಅಂತ. ರಾಜ್ಯ ಬಿಜೆಪಿಯ ಒಳಗಿನ ಸಮಸ್ಯೆ ಏನಿದೆ, ಆ ಸಮಸ್ಯೆಯನ್ನ ಬಗೆಹರಿಸಬೇಕಾದ್ದು ಕೇಂದ್ರ ನಾಯಕತ್ವ. ಸೊ ಇವತ್ತು ದೆಹಲಿ ಚುನಾವಣೆ ನಡೀತು, ವಿಧಾನಸಭೆದು. ಸೊ ಮುಗಿದ ಮೇಲೆ ರಿಸಲ್ಟ್ ಬರಬೇಕು. ಈ ನಡುವೆ ಬಿಜೆಪಿ ವರಿಷ್ಠರಿಗೆ ಎಷ್ಟರ ಮಟ್ಟಿಗೆ ಸಮಯ ಇದೆಯೋ ಗೊತ್ತಿಲ್ಲ. ಬಟ್ ಬಹಳ ಮುಖ್ಯವಾದ ಬೆಳವಣಿಗೆ ಅಂತ ಅಂದರೆ, ಬಿಜೆಪಿ ಒಳಗಿಡುವ 3 ಪ್ರಮುಖ ಬಣಗಳಲ್ಲಿ ಒಂದು ತಟಸ್ಥ ಗುಂಪು ಅಂತ ಇತ್ತು. ಒಂದು ಕಡೆ ವಿಜಯೇಂದ್ರ ಬೆಂಬಲಿಗರು, ಇನ್ನೊಂದು ಕಡೆ ಯತ್ನಾಳ್ ನೇತೃತ್ವದ ವಿಜಯೇಂದ್ರ ವಿರೋಧಿಗಳು. ಈ ನಡುವೆ ಇದ್ದಂಥ ತಟಸ್ಥ ಗುಂಪು ಅಂತ ಕ್ಲೇಮ್ ಮಾಡ್ಕೊತಾ ಇದ್ರು. ಬೊಮ್ಮಾಯಿ ಅವರು, CT ರವಿ ಅವರು, ಅವರ ಹಿಂದೆ ಇರಬಹುದಾದ BL ಸಂತೋಷ್ ಅವರು, ಹೀಗೆ. ಆದರೆ ಮೇಜರ್ ಡೆವಲಪ್ಮೆಂಟ್ ಅಂದರೆ ಈ ತಟಸ್ಥ ಗುಂಪು ಏನಿದೆ ಅದು ಈಗ ಸಂಪೂರ್ಣವಾಗಿ ಈ ಒಂದು ವಿಜಯೇಂದ್ರ ವಿರೋಧಿ ಗುಂಪಾಗಿ ಪರಿವರ್ತನೆ ಆದದ್ದು. ಇದು ಬಹಳ ಮೇಜರ್ ಡೆವಲಪ್ಮೆಂಟ್ ಇನ್ ಬಿಜೆಪಿ. ಸೊ ಈಗಾಗಲೇ ಬಂದ ಮಾಹಿತಿಯ ಪ್ರಕಾರ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಅಶೋಕ್ ಹಾಗೂ ಇತರರು ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿ ವಿಜಯೇಂದ್ರ ಅವರನ್ನ ಬದಲಾಯಿಸುವ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ರಾಮುಲು ಏನಿದ್ದಾರೆ, ಅವರು ಕೂಡ ಸೀಟಿಗೆ ತಮ್ಮದೊಂದು ಟವಲ್ ಹಾಕಿದ್ದಾರೆ. ಐ ಆಮ್ ರೆಡಿ ಅಂತ ಹೇಳಿದ್ದಾರೆ. ರೆಡಿ ಮಾತ್ರ ಅಲ್ಲ, 150ಕ್ಕೂ ಹೆಚ್ಚು ಸ್ಥಾನವನ್ನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಮಾಡ್ತೀನಿ, ಪ್ರತಿ ಕ್ಷೇತ್ರಕ್ಕೆ ಹೋಗ್ತೀನಿ, ಸಂಘಟನೆ ಮಾಡ್ತೀನಿ ಎಲ್ಲ ಹೇಳಿಬಿಟ್ಟು ಸನ್ಮಾನ್ಯ ಗ್ರೇಟ್ ಯಡಿಯೂರಪ್ಪನವ್ರನ್ನ ಯಡಿಯೂರಪ್ಪನವರನ್ನ ಹೇಳಿ, ಫಾದರ್ಲಿ ಫಿಗರು, ನಾನು ಅವ್ರ ಕುಟುಂಬ ಸದಸ್ಯ ಇದ್ದ ಹಾಗೆ ಅವರ ಬೆಂಬಲದೊಂದಿಗೇನೆ ಮಾಡಬೇಕು. ಈ ಮಾತನ್ನು ಹೇಳುವ ಮೂಲಕ ಒಂದು ಯಡಿಯೂರಪ್ಪ ಅವರ ಬೆಂಬಲವನ್ನು ಪಡೆದುಕೊಳ್ಳೋ ಯತ್ನವನ್ನು ಮಾಡಿದ್ದಾರೆ. ಅಂದರೆ ಒಂದೊಮ್ಮೆ ಅಧ್ಯಕ್ಷರು ಬದಲಾಗುವ ಸನ್ನಿವೇಶ ಬಂದರೆ, ಸ್ಟಿಲ್ ಇಟ್ ಇಸ್ ಡೌಟ್ಫುಲ್, ಐ ವಿಲ್ ಟೆಲ್ ಯು, ಬಂದರೆ ಆಗ ಯಡಿಯೂರಪ್ಪ ತನ್ನನ್ನು ಪ್ರಿಫರ್ ಮಾಡಲಿ ಅಥವಾ ತನ್ನ ಹೆಸರನ್ನು ಶಿಫಾರಸು ಮಾಡಲಿ ಅನ್ನೋದಕ್ಕೆ ಬೇಕಾದ ವೇದಿಕೆಯನ್ನು ರಾಮುಲು ಸೃಷ್ಟಿಸಿದ್ದಾರೆ. ಇನ್ನೊಂದೆಡೆ ಸನ್ಮಾನ್ಯ ಯತ್ನಾಳ್ ಅವರು, ನೀವು ಲಿಂಗಾಯತರನ್ನ ಅಧ್ಯಕ್ಷರು ಮಾಡೋದಿದ್ದಾರೆ, ಐ ಆಮ್ ರೆಡಿ. ನಾಯಕ್ ಜನಾಂಗದವರು ಮಾಡಿದ್ದಾರೆ, ರಮೇಶ್ ಜಾರಕಿಹೊಳಿ ರೆಡಿ. ಹೀಗೆ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಸೊ ಇಂತಿಂಥ ಜನಾಂಗದವರು ಮಾಡಿದ್ರೆ ವಿ ಆರ್ ರೆಡಿ, ವಿಲ್ ಕಂಟಿನ್ಯೂ. ಅದರ ಜೊತೆಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮೇಲೆ ಸತತವಾದ ವಾಗ್ದಾಳಿಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಹೀಟಪ್ ಆಗಿದೆ ನೋಡಿ. ಸೊ ಆ ಕಾರಣಕ್ಕಾಗಿ ಸನ್ಮಾನ್ಯ ರೇಣುಕಾಚಾರ್ಯ ಅವರು ಏನಿದ್ದಾರೆ, ಯಡಿಯೂರಪ್ಪನವರ ಸಾಕು ಮಗ ಇದ್ದಂತೆ, ಅವರು ತಮ್ಮ ಬೆಂಬಲವನ್ನು, ಅಂದರೆ ವಿಜಯೇಂದ್ರ ಪರವಾದ ಬೆಂಬಲವನ್ನು ಕ್ರೋಢೀಕರಿಸುವ ಕೆಲಸಕ್ಕೆ ನಿರತರಾಗಿದ್ದಾರೆ. ಈಗಾಗಲೇ ಅವರ ಜೊತೆಗೂ ಜನಗಳಿದ್ದಾರೆ, ಬಹುತೇಕ ಎಲ್ಲ ಮಾಜಿಗಳಿದ್ದಾರೆ, ಹಾಲಿಗಳಿಲ್ಲ. ಮಾಜಿ ಶಾಸಕರುಗಳಿದ್ದಾರೆ, ನಾಯಕರುಗಳಿದ್ದಾರೆ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ಒಂದು ಮೀಟಿಂಗ್ ಕೂಡ ನಡೀತು. ಅದರ ಪ್ರಕಾರ ಅವರು ಇನ್ನೂ ತಮ್ಮ ವಿಜಯೇಂದ್ರ ಬೆಂಬಲಿಗರನ್ನು ಕ್ರೋಢೀಕರಿಸ್ತಾ ಆ ಸ್ಟ್ರೆಂತನ್ನು ಜಾಸ್ತಿ ಮಾಡಬೇಕು ಅನ್ನೋದು ಹೊರಟಿದ್ದಾರೆ. ಅಂದರೆ ಅವರಿಗೂ ಕೂಡ ಒಂದು ಭಯ ಬಂದಿರಬೇಕು ಅಂತ. ಸಮಥಿಂಗ್ ಈಸ್ ಹ್ಯಾಪನಿಂಗ್. ಪಕ್ಷದ ವರಿಷ್ಠರು ಯಾವುದೇ ತೀರ್ಮಾನ ತೆಗೆದುಕೊಳ್ಬಹುದು. ಅಂಥ ಸನ್ನಿವೇಶದಲ್ಲಿ ನಾವು
ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತ. ಸೊ ಅದಕ್ಕೆ ಅವರು ಸಿದ್ಧರಾಗ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವ ವಿ ಸೋಮಣ್ಣ ಅವರಿಗೇನು ಸರ್ಕಾರಿ ಬಂಗಲೆ ಅಲಾಟ್ ಆಗಿದೆ, ಆ ಬಂಗಲೆ ಒಂದು ಪೂಜೆ ಇಟ್ಕೊಂಡಿದ್ದಾರೆ ಅಂತ. ಆ ಪೂಜೆಗೆ ಈ ಎಲ್ಲ ನಾಯಕರನ್ನ ಕರೆಯೋದು, ಎಸ್ಪೆಷಲಿ ಲಿಂಗಾಯತ್ ನಾಯಕರನ್ನ ಕರೆಯೋದು ಮತ್ತು ಲಿಂಗಾಯತರ ರಿಪ್ರೆಸೆಂಟೇಟಿವ್ ಕೇವಲ ಯಡಿಯೂರಪ್ಪ ಮಾತ್ರ ಅಲ್ಲ, ವಿಜಯೇಂದ್ರ ಮಾತ್ರ ಅಲ್ಲ, ನಾವೆಲ್ಲ ಇದ್ದೀವಿ ಅನ್ನೋ ಸಂದೇಶ ಕೊಡೋದು. ಸೊ ಈ ಒಂದು ಯತ್ನ ಕೂಡ ಪ್ರಾರಂಭ ಆಗಿದೆ. ಅದ್ರ ಜೊತೆಗೆ ಉಳಿದೆಲ್ಲ ಬಿಜೆಪಿಯ ಒಳಗಡೆ ಇರುವಂಥ ಯಡಿಯೂರಪ್ಪ ವಿರೋಧಿಗಳು ಪಾಲ್ಗೊಳ್ಬೋದು, ಅನುಮಾನ ಬೇಕಾಗಿಲ್ಲ. ಸೊ ಮೇಜರ್ ಡೆವಲಪ್ಮೆಂಟ್ ಇಸ್ ವಿಜಯೇಂದ್ರ ವಿರೋಧಿಗಳ ಶಕ್ತಿ ಏನಿದೆ ಆ ಶಕ್ತಿ ವೃದ್ಧಿ ಆಗ್ತಾ ಇರುತ್ತೆ. ಈಗ ಕೆಲವು ದಿನಗಳ ಹಿಂದೆ ಇದ್ದ ಪರಿಸ್ಥಿತಿ ಇಲ್ಲ. ಕೆಲವು ದಿನಗಳ ಹಿಂದೆ ವಿಜೇಂದ್ರ ಕಂಟಿನ್ಯೂ ಆಗ್ತಾರೆ. ವಿಜೇಂದ್ರ ಒಂದು ಆ ರೀತಿಯ ಒಂದು ಇದಿತ್ತು ಅವರಿಗೆ. 10ನೇ ತಾರೀಕು ನೋಡಿ, 12ನೇ ತಾರೀಕು ನೋಡಿ ಗೊತ್ತಾಗ್ಬಿಡತ್ತೆ ನಾನೇ ಅಧ್ಯಕ್ಷ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಅವರು ಹಾಗೆ ಹೇಳುವ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ನೀವು ಮೋದಿ ಅಂಡ್ ಅಮಿತ್ ಶಾ ಏನಿದ್ದಾರೆ ದೇ ಆರ್ ಅನ್ಪ್ರೆಡಿಕ್ಟೇಬಲ್ ಅಂತ. ಅವರ ಮೂವನ್ನು ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಅನ್ಸರ್ಟ್ಯಾನಿಟಿ ಕ್ರಿಯೇಟ್ ಮಾಡ್ತಾ ಸಮಸ್ಯೆಯನ್ನ ಸೃಷ್ಟಿಸಿ ಅದರ ಮೂಲಕ ರಾಜಕೀಯ ಲಾಭವನ್ನು ಪಡೆಯುವುದು ಅವರ ವಿಧಾನ ಅಂತ. ಅವರು ಸಮಸ್ಯೆಯನ್ನು ಸೃಷ್ಟಿಸದೆ ಬೇಡ, ದೇ ವಿಲ್ ಕ್ರಿಯೇಟ್. ಮೋದಿ ಮತ್ತು ಅಮಿತ್ ಶಾ ಗುಜರಾತ್ನಿಂದ ಅವರೇ ಮಾಡ್ತಾ ಬಂದರು. ಅವರೇ ಸಮಸ್ಯೆಯನ್ನು ಸೃಷ್ಟಿಸ್ತಾ ನಾನೇ ಪರಿಹಾರ ಅಂತ ಹೇಳ್ತಾ ಹೋಗೋದು. ಅದನ್ನು ನೀವು ಇಡೀ ಗುಜರಾತ್ನಲ್ಲಿ ನಡೆದಂಥ ಗೋಧರಾ ಸಂದರ್ಭದಿಂದ ನೋಡಿದ್ದೆ. ಅದಾದಮೇಲೂ ಅಷ್ಟೇ ಒಂದು ಪ್ರಾಬ್ಲಮನ್ನು ಎತ್ತೋದು ಮತ್ತು ಪ್ರಾಬ್ಲಮನ್ನು ಮುಗಿಸುವಂಥದ್ದು. ಸೊ ಅದನ್ನು ಇವನ್ನು ಹಲವಾರು BJP ಹಿರಿಯ ನಾಯಕರು ಎಂದರೆ ಅದ್ವಾನಿ ಮೊದಲಾದವರು, ಮುರಳಿ ಮಂದಿ ಅವ್ರನ್ನ ನೇಪಥ್ಯಕ್ಕೆ ತಳ್ಳುವಾಗಲೂ ಇದೇ ರೀತಿಯ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದ್ದವರು. ಸೊ ಅದರಿಂದ ಅವ್ರನ್ನ ನೀವು ಅನ್ಪ್ರೆಡಿಕ್ಟೇಬಲ್ ಅಂತ, ಅವರು ಹೀಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದುವರೆಗೆ ವಿಜೇಂದ್ರಗೆ ಅವರ ಬೆಂಬಲ ಇದೆ ಅಂತ ಅನಿಸಿದ್ರು, ನಾಳೆ ಬೆಳಗ್ಗೆನೆ ಅವರು ಟೋಪಿ ತಿರುಗಿ ಹಾಕ್ಬಿಟ್ರು. ಆವಾಗ ಸೊ ವಿಜೇಂದ್ರ ವಿಲ್ ಬಿ ರಿಮೂವ್ಡ್ ಅಂತ. ವಿಜೇಂದ್ರ ಅವ್ರನ್ನ ರಿಮೂವ್ ಮಾಡಿದರೆ ತಟಸ್ಥ ಬಡದಲ್ಲಿ ಯಾರನ್ನ ಒಬ್ಬರನ್ನ ಮಾಡ್ಬೋದು ಅಂದ್ಕೊಳ್ಳಿ ಅಂತ. ರಾಮುಲಾಯರು ಇಸ್ ಫಾರ್ ದ ಸೇಕ್ ಆಫ್ ಡಿಸ್ಕಷನ್, ಸ್ಟಿಲ್ ಇಟ್ ಇಸ್ ನಾಟ್ ಕ್ಲಿಯರ್, ಐ ವಿಲ್ ಟೆಲ್ ಯು. ಸೊ ವಿಜೇಂದ್ರ ವಿರುದ್ಧ ಇರುವ ವ್ಯಕ್ತಿಗಳು ಏನು ಈಗ ಯತ್ನಾಳ್ ಅಂತವರು ಇನ್ನೊಬ್ಬರನ್ನು ಮಾಡಿದರೆ ಆವಾಗ ಯಡಿಯೂರಪ್ಪ ವಿಜೇಂದ್ರ ಸುಮ್ಮನಿರಲ್ಲ. ಸೊ ಬದಲಾವಣೆ ಮಾಡಿದರೆ ಯಾರೋ ತಟಸ್ಥ ವ್ಯಕ್ತಿಯನ್ನು ಯಡಿಯೂರಪ್ಪ ಒಪ್ಪುವಂಥ ವ್ಯಕ್ತಿಯನ್ನು ಮಾಡಬೇಕು. ಅದಕ್ಕೂ ಮೊದಲು ಯಡಿಯೂರಪ್ಪ ಕನ್ವಿನ್ಸ್ ಮಾಡಬೇಕು. ನೋಡಿ, ಈಗ ನಿಮ್ಮ ಮಗ ಇನ್ನೂ ಹುಡುಗ, ಇನ್ನು ಬಲಿಬೇಕು ಆಗಬೇಕು, ನೆಕ್ಸ್ಟ್ ಅವ್ರು ಮಾಡೋಣ, ಈಗ ಸ್ವಲ್ಪ ಅನುಭವ ಇರೋರು ಇರಲಿ, ಹೀಗೇನೋ ಹೇಳಿ ಕನ್ವಿನ್ಸ್ ಮಾಡಬೇಕು. ಆದರೆ ಯಡಿಯೂರಪ್ಪ ಕನ್ವಿನ್ಸ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕನ್ವಿನ್ಸ್ ಆಗಲ್ಲ. ಅದಕ್ಕೆ ನಾನು ಹೇಳೋದು ಅದು ಧೃತರಾಷ್ಟ್ರ ಪ್ರೇಮ ಅಂತ. ನೀವು ಅದನ್ನ ಎಲ್ಲರಲ್ಲೂ ಕಾಣ್ಬೋದು. ಎಲ್ಲ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರಲ್ಲಿ ಈ ಧೃತರಾಷ್ಟ್ರ ಪ್ರೇಮ ಇರುತ್ತೆ. ಸೊ ತನ್ನ ಪಟ್ಟವನ್ನು ತನ್ನ ಮಕ್ಕಳಿಗೆ ಕಟ್ಟಿ ನಾನು ಹೊರಟು ಹೋಗ್ಬಿಡ್ಬೇಕು. ಸೊ ಆ ಕಾರಣಕ್ಕೆ ಧೃತರಾಷ್ಟ್ರ ಪ್ರೇಮ. ಯಾಕೆಂದರೆ ಧೃತರಾಷ್ಟ್ರನ ಕಣ್ಣು ಕುರುಡಾಗಿತ್ತು. ಸೊ ಹಾಗೇನೆ ಇವರಿಗೆಲ್ಲ ಕಣ್ಣು ಕುರುಡಾಗಿರುತ್ತೆ. ದೇವೇಗೌಡರು ಇರ್ಬೋದು, ಎಲ್ಲ ಕಣ್ಣು ಕುರುಡಾಗಿರುತ್ತೆ. ಯಡಿಯೂರಪ್ಪನವರು ಇರ್ಬೋದು, ಕಣ್ಣು ಕುರುಡಾಗಿರುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಇದನ್ನು ಸುಲಭವಾಗಿ ತಗೊಳಕ್ಕಾಗಲ್ಲ. ಯಡಿಯೂರಪ್ಪ ರಿವರ್ಸ್ ಹೊಡೆದ್ರೆ ದೆನ್ ಅಗೇನ್ ಪಾರ್ಟಿ ವಿಲ್ ಸಫರ್, ನೋ ಡೌಟ್ ಅಬೌಟ್ ದ್ಯಾಟ್. ಯತ್ನಾಳ್ ಗುಂಪು ಏನೇ ಹೇಳಿ ಏನೇ ಮಾಡಲಿ, ಬಟ್ ಯಡಿಯೂರಪ್ಪನವ್ರಿಗೆ ಅವ್ರದ್ದೇ ಆದ ಫಾಲೋವಿಂಗ್ ಇದೆ. ಸಿ ಲಿಂಗಾಯತ ಕಮ್ಯುನಿಟಿಯಲ್ಲೂ ಇದೆ, ಲಿಂಗಾಯತ ಕಮ್ಯುನಿಟಿಯನ್ನು ಮೀರಿಯೂ ಕೂಡ ಇದ್ದಾರೆ. ವಿಜಯೇಂದ್ರಗೆ ಆಗಿಲ್ಲ. ವಿಜಯೇಂದ್ರ ಈ ಸ್ಟಿಲ್ ಅವರು ರೆಡಿ ಆಗಬೇಕಾಗಿದೆ. ಇನ್ನು ಹಣ ಇದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ದುಡ್ಡು ಮಾಡಿದ್ದಾರೆ, ಸಿಕ್ಕಾಪಟ್ಟೆ ದುಡ್ಡಿದೆ, ಎಲ್ಲೆಲ್ಲೋ ಇದೆ ಅಂತೆಲ್ಲ ಹೇಳ್ತಾರೆ. ರಾಜಕಾರಣದಲ್ಲಿ ನಿಜ ಇರ್ಬೋದು, ಸುಳ್ಳು ಇರ್ಬೋದು, ಇಂಥ ಆರೋಪಗಳು ಬರ್ತಿರ್ತವೆ. ಕೆಲವೊಮ್ಮೆ ಆರೋಪ ನಿಜ ಆಗಿರುತ್ತೆ, ಕೆಲವೊಮ್ಮೆ ಆರೋಪ ನಿಜ ಆಗಿರಲ್ಲ. ಅದರಿಂದ ಅದನ್ನ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಪಕ್ಷ ನಡೆಸೋಕೆ ಅವ್ರ ಕೈಲಿ ದುಡ್ಡಿದೆ ಅನ್ನೋದು ಅನುಮಾನ ಬೇಕಾಗಿಲ್ಲ. ಅದ್ರ ಜೊತೆಗೆ ಅವರ ಆಸ್ತಿ, ನಾನೆಲ್ಲೋ ಲಿಸ್ಟ್ ನೋಡ್ತಾ ಇದ್ದೆ ಶಿವಮೊಗ್ಗದಲ್ಲಿ ಮತ್ತು ಇದರಲ್ಲಿ, ಯಡಿಯೂರಪ್ಪ ಅವ್ರ ಕುಟುಂಬದ ಆಸ್ತಿ ಎಷ್ಟಿದೆ ಅಂತ. ನನಗೆ ಶಾಕ್ ಆಗ್ಬಿಡ್ತು ಅದು ನೋಡಿಬಿಟ್ಟು. ಲಿಸ್ಟ್ಗಳು, ಕಾಲೇಜ್ಗಳು, ಇನ್ನೊಂದು ಮತ್ತೊಂದು, ಒಂದೆರಡಲ್ಲ ಅದು.
ಆ ಅಷ್ಟು ಲಿಸ್ಟುಗಳು ಇದ್ವು. ಅದನ್ನು ನೋಡಿ ನನಗೆ ಶಾಕ್ ಆದ್ದು. ಎನಿವೆ ಅದು ಚೆನ್ನಾಗಿದ್ದಾರೆ ಈಗ. ಅಂದರೆ ಏನೂ ಇಲ್ಲದ ಈ ಶಿಕಾರಿಪುರದ ಯಾವುದೋ ಒಂದು ಮಿಲ್ಲಿನಲ್ಲಿ ಕ್ಲರ್ಕ್ ಆಗಿದ್ದವ್ರು ಈ ರೀತಿ ಸಾಮ್ರಾಜ್ಯ ಕಟ್ಟೋದಿದೆಯಲ್ಲ, ಅದು ಸಣ್ಣ ಸಾಮ್ರಾಜ್ಯ. ಅಂಥ ಸಾಮ್ರಾಜ್ಯವನ್ನು ಅವರು ಕಟ್ಟಿದ್ದಾರೆ ಅನ್ನುವುದು. ಸೊ ಆ ಸಾಮ್ರಾಜ್ಯ ಇವರಿಗೆ ವಹಿಸ್ಕೊಂಡಿದ್ದಾರೆ. ಇವರು ಇನ್ನಷ್ಟು ಸಂಪತ್ತನ್ನು ವೃದ್ಧಿ ಮಾಡಿದ್ದಾರೆ ಅನ್ನೋದು ಅನುಮಾನ ಬೇಕಾಗಿಲ್ಲ. ವಿಜೇಂದ್ರ ಅವರು ಸಂಪತ್ತನ್ನು ವೃದ್ಧಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಈಗಿರುವ ಪ್ರಶ್ನೆ ಇದೆಲ್ಲದರ ನಡುವೆ ಏನು ಗೊತ್ತಾ, ಜನ ನಿಮ್ಮನ್ನು ಒಪ್ಕೋತಾರೆ ಇಲ್ಲ. ಬಹಳ ಸಂದರ್ಭದಲ್ಲಿ ಅಪ್ಪನನ್ನು ಒಪ್ಪಿಕೊಳ್ಳುವವರು ಮಗನನ್ನು ಒಪ್ಕೊಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗಲೂ ದೇವೇಗೌಡರ ಬಗ್ಗೆ ಅಪಾರ ಗೌರವ ಪ್ರೀತಿ ಇಟ್ಕೊಂಡು ಜನ ಕರ್ನಾಟಕದಲ್ಲಿದ್ದಾರೆ. ಅವರೆಲ್ಲ ಕುಮಾರಣ್ಣನ ಒಪ್ಪಲ್ಲ, ಎಲ್ಲರೂ ಕೂಡ. ಹಾಗೇನೆ ಯಡಿಯೂರಪ್ಪನವ್ರನ್ನ ಪ್ರೀತಿಸುವ ಜನ, ಗೌರವಿಸುವ ಜನ ಎಲ್ಲ ವಿಜಯೇಂದ್ರನ ಒಪ್ಪಲ್ಲ. ದಿಸ್ ಈಸ್ ದ ವೆರಿ ಬಿಗ್ ಚಾಲೆಂಜ್. ಈ ಚಾಲೆಂಜನ್ನು ಹೇಗೆ ಎದುರಿಸದೆ ಪಕ್ಷದ ವರಿಷ್ಠರು ಅನ್ನೋದು ಪ್ರಶ್ನೆ. ಈಗ ನಾನು ಇನ್ನೊಂದು 2-3 ದಿವಸದಿಂದ ಯಾವುದೋ ಒಂದು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಹೇಳಿದೆ, ನಾ ಬಿಡೆ ನಾ ಕೊಡೆ, ಆ ಸಿಚುವೇಶನ್ ನಿರ್ಮಾಣ ಆಗಿದೆ. ಒಂದೊಮ್ಮೆ ವಿಜೇಂದ್ರ ಬದಲಿಸಿದರೆ ಏನಾಗುತ್ತೆ ಅಂತ. ವಿಜೇಂದ್ರ ಅವ್ರನ್ನ ಬದಲಿಸಿದರೆ ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತೆ. ವಿಜೇಂದ್ರನ ಬದಲಿಸಿದ ತಕ್ಷಣ ಯಡಿಯೂರಪ್ಪ ರಿಬೆಲ್ ಆಗ್ತಾರೆ. ಮೊದಲಿನ ರೀತಿ ಶಕ್ತಿ ಇಲ್ಲದೆ ಇರ್ಬೋದು ಅವರಿಗೆ, ಬಟ್ ರಿಬೆಲ್ ಆಗ್ತಾರೆ, ಪ್ರತಿಭಟಿಸ್ತಾರೆ. ಮೊದಲಂತ ಕೆಲಸ ಮಾಡದೇ ಇರ್ಬೋದು, ಒಳಗಡೆ ಕಾಲೆಳಿಬೋದು. ಆಲ್ ದೀಸ್ ಥಿಂಗ್ಸ್ ಹಿ ಕ್ಯಾನ್ ಡೂ. ಹಿ ಹ್ಯಾಸ್ ದಟ್ ಸ್ಟ್ರೆಂತ್, ಸ್ಟಿಲ್ ಈಸ್ ಹ್ಯಾಸ್ ಎ ಫಾಲೋವಿಂಗ್. ಹಾಗೇನಾದರೂ ಅವರು ಮಾಡಿದರೆ BJP ಮತ್ತೆ ಇದೇ ಸಿಚುವೇಶನ್ 60-70ಕ್ಕೆ ಬಂದು ನಿಲ್ತಂತೆ. ಆದರೆ ಅವರು ಒಟ್ಟಾಗಿ ಹೋರಾಟ ಮಾಡಿದರೆ ಚಾನ್ಸಸ್ ಸಿಕ್ತು. ಕಾಂಗ್ರೆಸ್ ಸರ್ಕಾರವನ್ನು ಇವರು ಒಟ್ಟಾರೆಯಾಗಿ ಎದುರಿಸಿದರೆ. ಬಟ್ ಈಗ ಎಲ್ಲ ಕಡೆ ಮೆಸೇಜ್ ಹೋಗ್ಬಿಟ್ಟಿದೆ, ಈ ಪಕ್ಷ ಸರಿ ಇಲ್ಲ, ಅವ್ರ ಕಂಡ್ರೆ ಇವ್ರಿಗೆ ಆಗಲ್ಲ, ಇವ್ರ ಕಂಡ್ರೆ ಅವ್ರಿಗೆ ಆಗಲ್ಲ, ಅವ್ರು ಕಾಲೆಳಿತಾರೆ, ಇವ್ರು ಕಾಲೆಳಿತಾರೆ. ಜನ ಮಾತಾಡ್ತಾರೆ, ರೀ ಇವ್ರಿಗೆ ಅಧಿಕಾರ ಕೊಟ್ಟರೆ ಹಣೆ ಬರ ಇಷ್ಟೇ ಕಣ್ರಿ, ಬರೀ ಹೊಡ್ಕೊಂಡು ಸಾಯ್ತಾರೆ ಅಂತಾರೆ. ಆದರೆ ಬಹುಸಂಖ್ಯಾತ ಹಿಂದೂಗಳಿರುವ ಮುಸ್ಲಿಂ ವಿರೋಧ ಮತ್ತು ಕೋಮು ಭಾವನೆ ಇದೆಯಲ್ಲ, ಅದು BJP ಹೆಲ್ಪ್ ಆಗುತ್ತೆ ಅಷ್ಟೇ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಕಳೆದಿಲ್ಲ ಚುನಾವಣೆಯಲ್ಲೇ ನಾವು ನೋಡಿದ್ದೀವಿ, ವಿಧಾನಸಭಾ ಚುನಾವಣೆ. ಆದ್ದರಿಂದ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಬಟ್ BJP ವಿಲ್ ಸಫರ್ ಲಾಟ್, ನೌ ಇಟ್ ಈಸ್ ಸಫರಿಂಗ್ ಅಂತ. ಅದರಿಂದ ಈ ಡೆಲ್ಲಿಯಲ್ಲೇನು ಸೀನ್ ಶಿಫ್ಟೆಡ್ ಟು ಡೆಲ್ಲಿ ಅಂತ ನಮ್ಮ ಪತ್ರಿಕೋದ್ಯಮದ ಒಂದು ಭಾಷೆಯಲ್ಲಿ ಹೇಳ್ತೀವಲ್ಲ, ಸೊ ಅದು ಏನಾಗುತ್ತೆ ಅನ್ನೋದು ಕುತೂಹಲ. 2-3 ದಿವಸ ಭಾಳ ಸೀರಿಯಸ್ ಡೆವಲಪ್ಮೆಂಟ್ ಆಗ್ಬೋದು ಅನಿಸುತ್ತೆ. ಆದರೆ ಇದೆಲ್ಲ ಗೊತ್ತಾಗೋದು ಡೆಲ್ಲಿ ಚುನಾವಣೆಯ ಫಲಿತಾಂಶ ಬಂದ ಮೇಲೇ. ಅದಕ್ಕೂ ಮೊದಲು ಏನಾಗಲ್ಲ, ಮೀಟಿಂಗ್ಗಳು ನಡೀತವೆ ಹೀಗೇನೆ. ಸೊ ಈ ಗುಂಪು ಏನಿದೆ ಅವರೆಲ್ಲರನ್ನ ಮೀಟ್ ಮಾಡಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ. ಯತ್ನಾಳ ಆ್ಯಂಡ್ ಗುಂಪು, ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ ಆ್ಯಂಡ್ ಅದರ್ಸ್ ದೇ ವಿಲ್ ಟ್ರೈ. ಏನು ಯಡಿಯೂರಪ್ಪ ಮತ್ತು ಇವರೇನು ಸುಮ್ಮನೆ ಕೂತ್ಕೊಳ್ಳಲ್ಲ, ವಿಜಯೇಂದ್ರ ದೇ ವಿಲ್ ಆಲ್ಸೋ ಟ್ರೈ. ಅವರು ಮೀಟ್ ಮಾಡ್ತಾರೆ. ಆದರೆ ಒಂದು ರಿಸಲ್ಟ್ ಬರೋದಕ್ಕೆ ಇಟ್ ಮೇ ಟೇಕ್ ಸಮ್ ಟೈಮ್, 4-5 ಡೇಸ್, ವೀಕ್ ಆರ್ ಸೊ. ಒಂದು ವೀಕ್ನಲ್ಲಿ ಒಂದು ಸೀನರಿಯೋ ಗೊತ್ತಾಗುತ್ತೆ. BJPಗೆ ಏನು ಈ ರೋಗ ಹಿಡ್ಕೊಂಡಿದೆಯಲ್ಲ, ಈ ರೋಗ ಅದಿದೆ, ತೊನ್ನು ರೋಗ ಅಂತಾರೆ, ಆ ಟೈಪ್ ರೋಗ ಅದು. ಸೊ ಅದು ಒಂಥರ ಕ್ಷಯ ಅನ್ನಬೇಕಾದ್ರೆ, ಆ ಕ್ಷಯ ರೋಗದ ಹಾಗೆ ಅದು ಕ್ಷಯಿಸ್ತಾ ಹೋಗುತ್ತೆ, ಜೀವ ಹಿಂಡ್ತಾ ಹೋಗುತ್ತೆ. BJPಗೆ ಹಾಗಾಗಿದೆ. ಸೊ ಈ ಕ್ಷಯ ರೋಗಕ್ಕೆ ರೆಗ್ಯುಲರ್ ಆಗಿ ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಡಬೇಕು, ಔಷಧ ಕೊಡಬೇಕು. ಹಾಗಿದ್ರೆ ಪೇಷಂಟ್ ಉಳ್ಕೊತಾನೆ. ಆದರೆ BJP ವರಿಷ್ಠರು ಈ ಔಷಧ ಕೊಡೋದಕ್ಕೆ ಬದಲಾಗಿ ಆ ಕ್ಷಯ ಉಲ್ಬಣವಾಗುವುದಕ್ಕೆ ಬೇಕಾದ ಎಲ್ಲ ರೀತಿ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಒಂದು ರೀತಿಯಲ್ಲಿ BJP ರಾಜ್ಯ ಘಟಕ ಮರಣಶಯ್ಯೆಯಲ್ಲಿದೆ, ನೋ ಡೌಟ್ ಅಬೌಟ್ ದ್ಯಾಟ್. ಮತ್ತೆ ಇವರೆಲ್ಲ ಒಂದಾದರೂ ಏನಾದರೂ ಜನರನ್ನು ಕನ್ವಿನ್ಸ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಇರಲಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.